ಖಾಲಿ ಪ್ಲಾಟ್ ಇರೋದ್ರಿಂದ ನಮ್ಮ ಜನ ಕಸ ತಂದು ಹಾಕ್ತಾಯಿದ್ರು. ಆ ಕೊಳಚೆಯಿಂದ ವಾಸನೆ, ದುರ್ವಾಸನೆ ಜೊತೆಗೆ ರೋಗಗಳು ಹರಡ್ತಾ ಇತ್ತು. ಪ್ರತಿ ಸಲ ಕೂಡ ಜಾಗೃತಿ ಮೂಡಿಸುವ ಕೆಲಸವನ್ನು ನಗರಸಭೆಯವರು ಮಾಡಿದ್ದಾರೆ. ಮತ್ತು ಈಗ ಹೊಸ ಪ್ರಯತ್ನವಾಗಿ ಇವತ್ತು ಈ ಕಸನೆಲ್ಲ ತೆಗೆದುಹಾಕಿ ರಂಗೋಲಿ ಹಾಕಿ ಬಣ್ಣವನ್ನು ತುಂಬಿ ಮತ್ತು ಒಂದು ಬೋರ್ಡನ್ನು ಕೂಡ ಅಳವಡಿಸಿದ್ದಾರೆ. ನಾವು ಇದು ಕಸ ಕ್ಲೀನ್ ಮಾಡೋ ಕೆಲಸ, ನಗರದ ಸ್ವಚ್ಛತೆ ಅನ್ನೋದು ಕೇವಲ ನಗರಸಭೆ ಕೆಲಸ ಅಲ್ಲ, ನಮ್ಮೆಲ್ಲರ ಕೆಲಸ ಆಗಿದೆ ಇದು. ಯಾಕೆಂದರೆ ನಮ್ಮ ಭಾರತ ಸಂವಿಧಾನದ 51A ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳು 11 ಮೂಲಭೂತ ಕರ್ತವ್ಯಗಳಿವೆ. ಅದರಲ್ಲಿ ನಗರದ ಪ್ರಜೆಯಾಗಿ ನಗರದ ಸ್ವಚ್ಛತೆಯನ್ನು ಕೇವಲ ನಮ್ಮ ಮನ ಸ್ವಚ್ಛತೆ ಅಲ್ಲದೆ ನಗರ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ನಗರಸಭೆ ಮಾಡಿರುವಂಥ ಕಾರ್ಯ ಭಾಳ ಶ್ಲಾಘನೀಯ. ಅವರಿಗೆ ಕೃತಜ್ಞತೆ ಹೇಳ್ತಾ ನಾವೆಲ್ಲರೂ ಕೈ ಜೋಡಿಸೋಣ. ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಯಾವತ್ತೂ. ನಾವು ಈ ದೇಶದ ಪ್ರಜೆಗಳಾಗಿ, ಹೆಮ್ಮೆಯ ಪ್ರಜೆಗಳಾಗಿ ಕೊನೆ ಪಕ್ಷ ನಮ್ಮ ಮೂಲಭೂತ ಕರ್ತವ್ಯವನ್ನು ನಾವು ನಿರ್ವಹಿಸೋಣ. ನಾನಂತೂ ನನ್ನ ಕರ್ತವ್ಯದಲ್ಲಿದ್ದೀನಿ. ದಯವಿಟ್ಟು ತಾವು ಈ ಕರ್ತವ್ಯಕ್ಕೆ ಬದ್ಧರಾಗಿರಿ. ನಗರದ ಸ್ವಚ್ಛತೆ, ಈ ಟೀಚರ್ಸ್ ಕಾಲೋನಿಯ ಸ್ವಚ್ಛತೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನಗರಸಭೆಗೆ ಧನ್ಯವಾದಗಳು. ಥ್ಯಾಂಕ್ ಯು.